ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅನುಷಾ ಹೆಗ್ಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅನುಷಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಂಡ್ಯಕ್ಕೆ ಹೋಗ್ತಿದ್ದೀವಿ. ಮಂಡ್ಯಕ್ಕೆ ಯಾಕಪ್ಪ ಹೋಗ್ತಿದ್ದೀವಿ ಅಂತ ಕೊನೆ ತನಕ ಬ್ಲಾಗ್ನ ನೋಡಿ ಗೊತ್ತಾಗುತ್ತೆ. ವೆದರ್ ಅಂತೂ ಸಕ್ಕತ್ತಾಗಿದೆ ಇವತ್ತು. ಒಂಥರ ತಣ್ಣಗಿದೆ. ತಣ್ಣಗೆ ಇಲ್ಲಿ ಬೆಚ್ಚಗೆ ಮಲಗಿದ್ದಾರೆ ನೋಡಿ ಬಾಸು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಮ್ಮ ದೇಶ ರೀತಿದೆ, ನಾವು ಕಟ್ಟಿರೋ ದೇಶ ರೀತಿ. ಬಾಸು ಜ್ಞಾನನೇ ಇಲ್ಲ, ಆ ಥರ ಮಲಗಿದ್ದಾರೆ. ಸೊ ಮಂಡ್ಯಕ್ಕೆ ಯಾಕೆ ಹೋಗ್ತಿದ್ದೀನಿ ಅಂತ ಬ್ಲಾಗಲ್ಲಿ ನೋಡಿ. ಈಗ ಸೂರ್ಯದೇವ ಕಣ್ಬಿಡ್ತಾ ಇದ್ದಾನೆ. ಹಂಗಂತ ಹೇಳಿದ ತಕ್ಷಣ ಕಣ್ಬಿಡ್ತಾ ಇದ್ದಾನೆ ಸೂರ್ಯದೇವ. ಓಕೆ, ಕಂಟಿನ್ಯೂ ಮಾಡೋಣ ಬ್ಲಾಗ್ನ. ನಾನು ನನ್ನ ತಾಯಿ ಬಸ್ಸಲ್ಲಿ ಹೋಗ್ತಿದ್ದೀವಿ. ಆಲ್ಮೋಸ್ಟ್ 3-4 ಮಂತ್ಸ್ ಆದಮೇಲೆ ಬಸ್ಗೆ ಹೋಗ್ತಿರೋದು ನಾನು. ಕಾಲು ಲೇಟ್ ಆಗಿದ್ದರಿಂದ ಬಸ್ಸಲ್ಲಿ ಹೋಗಿರಲಿಲ್ಲ ಅವತ್ತಿಂದ. ಈಗ ಸ್ವಲ್ಪ ಕ್ಯೂರ್ ಆಗಿದೆ. ಸೊ ಬಸ್ಸಲ್ಲಿ ಹೋಗೋಷ್ಟು ಕ್ಯೂರ್ ಆಗಿದೆ. ಸೊ ಬಸ್ಸಲ್ಲಿ ಹೋಗ್ತಿದ್ದೀವಿ ನಾನು ಮತ್ತು ನಮ್ಮಮ್ಮ. ಅಲ್ಲೇಂತ ಹೋಗ್ತಿದ್ದೀವಿ ಅಂತ ಬ್ಲಾಗಲ್ಲಿ ನೋಡಿ ಗೊತ್ತಾಗುತ್ತೆ. ನಾವೀಗ ತಲಗತ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಇಲ್ಲಿಂದ ಡೈರೆಕ್ಟ್ ಕೆಂಗೇರಿಗೆ ಸಿಗುತ್ತೆ ಬಸ್ಸು. ಕೆಂಗೇರಿಯಿಂದ ಮತ್ತೆ ಮಂಡ್ಯಕ್ಕೆ ಹೋಗಬೇಕು. ನೋಡುವ ಎಷ್ಟೊತ್ತಾಗುತ್ತೆ ಅಂತ. ಯಾಕೋ ನಮ್ಮ ಕೆಂಪಸ್ಸು ಕೆಟ್ಟಿ ನಿಂತಿರುವ ಆಗಿದೆ. ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಹಾಂ, ಗೊತ್ತಿರೋದು ಬಸ್ಸು ಯಾರು ಆಕ್ಸಿಡೆಂಟ್ ಅಂತ. ಬಸ್ ಇದೆ, ಬಟ್ ಒಳಗಡೆ ಊಟ ಮಾಡ್ತಿದ್ದಾರೆ. ಕೆಟ್ಟೋಗಿದೆ ಅಂದ್ಕೊಂಡೆ, ಯಾರಿಗೋ ಗುದ್ದುಬಿಟ್ಟವ್ರೆ. ಆಕ್ಸಿಡೆಂಟ್. ಹೌದಿದು ಕಾರು. ಕಂಗ್ರ್ಯಾಚುಲೇಷನ್. ಕೆಂಗೇರಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆ ದಾಟಬೇಕು. ಸುಸ್ತಾಗೋಯ್ತು ಅಷ್ಟೇ. ಸ್ಟಾಪ್ ಗಾಡಿನೇ ಸಿಕ್ತು. ಪಾಪ ಡ್ರೈವರ್ ಅಂಕಲ್ ಅಂತೂ ತುಂಬ ಒಳ್ಳೆಯವ್ರು ಸಿಕ್ಕಿದ್ರು. ಸೀಟ್ ಇರಲಿಲ್ಲ, ಮುಂದೆ ಕುತ್ಕೊಂಡ್ಬಂದು. ಈಗ ಸಂಕಲ್ಪ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ನಂದೊಂಚೂರು ಚೆಕಪ್ ಇತ್ತು, ಚೆಕಪ್ ಮಾಡ್ಸೋಕ್ಕೆ ಮಂಡ್ಯಕ್ಕೆ ಬಂದಿದ್ದು. ಸಂಕಲ್ಪ ಕ್ಲಿನಿಕ್ಗೆ ಹೋಗ್ತಿದ್ದೀವಿ. ಬಸ್ಸಲ್ಲಂತೂ ಫುಲ್ ಎಂಜಾಯ್ ಮಾಡ್ಕೊಂಡ್ಬಂದೆ. ನಾನ್ ಸ್ಟಾಪ್ ಗಾಡಿ ಹೆಂಗಿತ್ತೋ ನಾನ್ ಸ್ಟಾಪ್ ನಗು. ಅಲ್ಲಿ ಸ್ಟಾರ್ಟ್ ಮಾಡಿದವರು ಕೆಂಗೇರಿಲಿ, ಇಲ್ಲಿ ತನಕನೂ ನಗ್ಸ್ಕೊಂಡೇ ಬಂದರು ಡ್ರೈವರ್ ಅಂಕಲು. ತುಂಬ ಒಳ್ಳೆಯವ್ರು ಸಿಕ್ಕಿದ್ರು. ಮತ್ತು ಒಂದು ಆಂಟಿ ಸಿಕ್ಕಿದ್ರು, ಕಂಡಕ್ಟರ್ ಆಂಟಿ. ಅವರು ಅಷ್ಟೇ ಒಂದಷ್ಟು ಹೇಳಿಕೊಟ್ರು. ಏನೋ ಒಂಥರ ಚೆನ್ನಾಗಿತ್ತು. ಕೆಂಗೇರಿಯಿಂದ ಮಂಡ್ಯಗೆ ಬಂದಿದೆ ಗೊತ್ತಾಗಲಿಲ್ಲ, ಆ ಥರ ಇತ್ತು. ನಾನು ಮಮ್ಮಿ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ ಹತ್ರ. ನನ್ನೊಂದು ಚಿಕ್ಕ ಟೆಸ್ಟ್ ಇತ್ತು ಇವತ್ತು, ಮುಗಿಸ್ಕೊಬೇಕು. ಜ್ಯೂಸ್ ಕುಡಿಯೋಕ್ಕೆ ಡಾಕ್ಟ್ರು ಬರೋದು 5:30ಗೆ, ನಾವು ಬಂದಿರೋದು 4 ಗಂಟೆಗೆ. ಇನ್ನೂ 1.5 ಅವರ್ ಅದೇ ಕುತ್ಕೊಂಡು ಕಾಯ್ಕೊ ಕೂತಿರ್ಬೇಕು. ಹಂಗೆ ಲೈಟಾಗಿ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದು.
ಜ್ಯೂಸ್ ಕುಡ್ಕೊಂಡು ಇಲ್ಲೇ 100 ಮೀಟರ್ಸ್ ಇದೆ ಹಾಸ್ಪಿಟ್ಲ್ ಹೋಗಬೇಕು. 5:30 ತನಕ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂದರೆ ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ವೀಡಿಯೋ ಎಡಿಟ್ಸ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡಬೇಕು, ಮಾಡಿ ಕೆಲಸ ಮುಗಿಸ್ಕೊಳ್ಳೋಣ 1 ವಾರದಲ್ಲಿ. ಮಂಡ್ಯದವರು ಯಾರಾದರೂ ನನ್ನ ಬ್ಲಾಗ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಇದು ಯಾವ ರೋಡು ಅಂತ ನೋಡೋಣ. ಮಂಡ್ಯದವ್ರು ಯಾರಾದರೂ ನನ್ನ ಬ್ಲಾಗ್ ನೋಡ್ತೀರಾ ಅಂತ ಗೊತ್ತಾಗುತ್ತೆ. ಇನ್ನೂ 1 ಅವರ್ ವೆಯ್ಟ್ ಮಾಡಬೇಕು. ಬೇಗ ಬಂದ್ಬಿಟ್ಟು ಕಾಯ್ಕೊಂಡು ಕೊಡೋಂಗಾಗಬೇಕು. ಡಾಕ್ಟರ್ ಬಂದರು, ತೋರಿಸ್ಕೊಂಡು ಏನಾಗಿದೆ ಎಲ್ಲ ತೋರಿಸ್ಕೊಂಡು. ಸೊ 2 ಅವರ್ಸ್ ವೇಟ್ ಮಾಡೋಕ್ಕೆ ಇವಾಗ ಬಂದು ಚೆಕಪ್ ಆಗಿದೆ, ಹೊರಡೋದಷ್ಟೇ. ಈಗ ನಾನ್ ಸ್ಟಾಪ್ ಸಿಕ್ಕುತ್ತೆ ಗಾಡಿ ನೋಡಬೇಕು. ಮಂಡ್ಯದೇ ಆಲ್ಮೋಸ್ಟ್ 5:15 ಆಗೋಯಿತು. 5:15 ಆಗೋಯಿತು. ನೋಡೋಣ ಎಷ್ಟೊತ್ತು ಹೋಗ್ಬೋದು ಮನೆಗೆ. ಹೊರಟಿದ್ದೀವಿ ಈಗ. ಇದು ನಾನ್ ಸ್ಟಾಪ್. ಬಂದು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೈಟ್ ಬರೋದೇ 10 ಗಂಟೆಗೆ ಹೋಗಿತ್ತು ಮನೆಗೆ. ಸೊ ಮಲ್ಕೊಂಬಿಟ್ಟೆ ಊಟ ಮಾಡಿಬಿಟ್ಟು ಅಷ್ಟೇ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಕೆಂಗೇರಿಲೇ ಡೈರೆಕ್ಟ್ ಬಸ್ ಸಿಕ್ಬಿಡ್ತು. ಸೊ ತಾತ್ಕುಣಿಗೆ ಬಂದ್ಬಿಟ್ಟು ಡೈರೆಕ್ಟು ನಮ್ಮ ಏರಿಯಾಗೇ. ಏನಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಷ್ಟೇ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಯಾವುದಾದ್ರೂ ಕಂಟೆಂಟ್ ಲೈಕ್ ಈ ಥರ ನೀನು ವೀಡಿಯೋ ಮಾಡು, ಚೆನ್ನಾಗಿ ಮಾಡ್ತೀಯಾ, ಈ ಥರ ವೀಡಿಯೋ ಬೇಕು ನಮಗೆ, ನೋಡ್ಬೇಕು, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದೇನಾದರೂ ಇದ್ದರೆ ನೀವು ಹೇಳಿ ನನಗೆ, ಈ ಥರ ವೀಡಿಯೋಸ್ ಮಾಡು ಅಂತ. ನಾನು ಖಂಡಿತ ನನ್ನ ಕೈಲಾದರೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ವರಮಹಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ಅದ್ರ ರಿಲೇಟೆಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಕು ಅಂತ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಬೇಡ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಸೊ ವರಮಹಾಲಕ್ಷ್ಮಿ ಹಬ್ಬದ ಏನಿರುತ್ತೆ ಅಂತಿರುತ್ತೆ, ಅದಕ್ಕೆ ಅಲಂಕಾರ ಮಾಡೋದಿರುತ್ತೆ, ಅದ್ರ ರಿಲೇಟೆಡ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕಾದಲ್ಲಿ, ನಮ್ಗೆ ಇಂಟ್ರೆಸ್ಟ್ ಇದೆ, ನೋಡ್ತೀವಿ ಅಂತ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ಅಷ್ಟೇ. ಇನ್ನೇನಿಲ್ಲ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಕೀಪ್ ಸಪೋರ್ಟಿಂಗ್ ಮೀ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಷ್ಟೇ. ಬಾಯ್. ಅಷ್ಟೇ.